ಅಂದುಕೊಂಡಂತೆಯೇ ನಿರೀಕ್ಷಿಸಿದಂತೆಯೇ ಗೌತಮ್ ಗಂಭೀರ್ ಅವರು ಭಾರತ ಕ್ರಿಕೆಟ್ ತಂಡದ ಮೆನ್ಸ್ ಕ್ರಿಕೆಟ್ ತಂಡದ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಸ್, ಗೌತಮ್ ಗಂಭೀರ್ ಅವರು ಅಫಿಷಿಯಲಿ ಕೋಚ್ ಅಂತ ಇವಾಗ ನೇಮಕಗೊಂಡಿದ್ದಾರೆ. ರಾಹುಲ್ ದ್ರಾವಿಡ್ ಅವರ ಟರ್ಮ್ ಮುಗಿಯಿತು ಆ್ಯಸ್ ಅ ಕೋಚ್. ಒಂದು ಸಕ್ಸಸ್ಫುಲ್ ಒಂದು ಕ್ಯಾಂಪೇನನ್ನು ಅವರು ಮುಗಿಸಿದ್ದಾರೆ. ODI ವರ್ಲ್ಡ್ ಕಪ್ಪು ಫೈನಲ್ ಜಸ್ಟ್ ಮಿಸ್ ಆಯಿತು ನಾವು ವಿನ್ ಆಗೋದು. ಬಟ್ T20 ವರ್ಲ್ಡ್ ಕಪ್ಪನ್ನು ವಿನ್ ಆಗಿ ಒಂದು ಟ್ರೋಫಿಯನ್ನು ಹಿಡ್ಕೊಂಡು ರಾಹುಲ್ ದ್ರಾವಿಡ್ ಅವರು ತಮ್ಮ ಕೋಚ್ ಟರ್ಮನ್ನು ಮುಗಿಸಿದ್ದಾರೆ. ಅವರ ಜೊತೆಗೆ ಏನೋ ಒಂದು ಬೌಲಿಂಗ್ ಕೋಚು, ಬ್ಯಾಟಿಂಗ್ ಕೋಚು ಮತ್ತು ಫೀಲ್ಡಿಂಗ್ ಕೋಚು ಅವರೆಲ್ಲರ ಟರ್ಮ್ ಮುಗಿದಿದೆ. ಇವಾಗ ಶ್ರೀಲಂಕಾ ಸರಣಿಯಿಂದ, ಶ್ರೀಲಂಕಾದ T20 ಸರಣಿ ಮತ್ತು ODI ಸರಣಿ ಉಂಟಲ್ಲ, ಐ ಥಿಂಕ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂತ ನೆನಪೋಗಿದೆ ನನಗೆ. ಸೊ ಅಲ್ಲಿಂದ ಶ್ರೀಲಂಕಾ ಸರಣಿಯಿಂದ ಗಂಭೀರ್ ಅವರು ಭಾರತದ ಕೋಚ್ ಆಗಿರ್ತಾರೆ ಡಿಸೆಂಬರ್ 27 ತನಕ. ಸೊ ಡಿಸೆಂಬರ್ 27 ಅಂದ್ರೆ ಮೇ ಬಿ ODI ವರ್ಲ್ಡ್ ಕಪ್ ಮುಗಿಯೋ ತನಕ, 2027ರಲ್ಲಿ ODI ವರ್ಲ್ಡ್ ಕಪ್ ಇರ್ತದೆ. ಸೊ ಅದು ಮುಗಿಯೋ ತನಕ ಭಾರತದ ಕೋಚ್ ನಮ್ಮ ಹೆಮ್ಮೆಯ ಗೌತಮ್ ಗಂಭೀರ್ ಅವರು ಆಗಿರ್ತಾರೆ. ಖಂಡಿತವಾಗಿ ಸಹ ಹೆಮ್ಮೆಯ ಗೌತಮ್ ಗಂಭೀರ್. ಯಾಕಂತಂದರೆ ಒಂದು, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿರೋರು ಎಲ್ಲರೂ ಸಹ ಒಳ್ಳೆಯ ಪ್ಲೇಯರ್ಸೇ ಆಗಿರಬೇಕು ಬಿಡಿ. ಆ್ಯಂಡ್ 2007 T20 ವಿಜೇತ ತಂಡ ಏನಿದೆ, ಭಾರತ ವಿಜೇತ ತಂಡ, ಅದರಲ್ಲಿ ಫೈನಲಲ್ಲಿ ಗೌತಮ್ ಗಂಭೀರ್ ಅವರು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಫೈನಲ್ ಇತ್ತು 2007 ಮೊದಲ ವಿಶ್ವಕಪ್ ಫೈನಲ್. ಅದರಲ್ಲಿ 75 ರನ್ ಹೊಡೆದಿದ್ರು. ಸಿಕ್ಕಾಪಟ್ಟೆ ಕ್ರೂಷಿಯಲ್ ಸ್ಕೋರ್ ಅದು. ಆ್ಯಂಡ್ 2007 ವಿಶ್ವಕಪ್ಪಲ್ಲಿ ಅವರು ಭಾರತದ ಪರವಾಗಿ ಹೈಯೆಸ್ಟ್ ರನ್ ಹೊಡೆದಂತಹ ಆಟಗಾರ ಗೌತಮ್ ಗಂಭೀರ್ ಅವರಾಗಿದ್ದರು. ಹಾಗೆಯೇ 2011 ವರ್ಲ್ಡ್ ಕಪ್ ನಾವೇನು ವಿನ್ ಆಗಿದ್ದೆವು, ODI ವರ್ಲ್ಡ್ ಕಪ್ಪು, ಆ ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ 93 ರನ್ಸ್ ಹೊಡೆದಿದ್ರು. ಸೊ ಕ್ರಂಚ್ ಸಿಚುವೇಷನ್ನಲ್ಲಿ ಭಯಂಕರ ಪ್ಲೇಯರ್. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಏನು ಕಾನ್ಫಿಡೆಂಟಾಗಿ ಹೇಳ್ಬೋದು, 2007 ವರ್ಲ್ಡ್ ಕಪ್ ಹಾಗೂ 2011 ವರ್ಲ್ಡ್ ಕಪ್, ಒಂದು T20 ಒಂದು ODI, ಆ ಗೆಲುವಿನಲ್ಲಿ ಗೌತಮ್ ಗಂಭೀರ್ ಅವರ ಪಾತ್ರ ಬಹುದೊಡ್ಡದಾಗಿತ್ತು. ಬಹುದೊಡ್ಡ ಪಾತ್ರವನ್ನು ನಿಭಾಯಿಸಿದರು. ಅಂತಹ ಒಂದು ಅಗ್ರೆಸಿವ್ ಆಟಗಾರ, ಆನ್ ಫೀಲ್ಡ್ ಆಗಿರ್ಬೋದು, ಆಫ್ ದ ಫೀಲ್ಡ್ ಆಗಿರ್ಬೋದು, ಭಯಂಕರ ಅಗ್ರೆಸಿವ್ ಆಟಗಾರ. ಅವರು ಕೋಚ್ ಆಗಿ ಈಗ ರೀಸೆಂಟಾಗಿ IPL ಅಲ್ಲಿ ಏನು ಮೆಂಟರ್ ಆಗಿ, ಅಥವಾ ಮೆಂಟರ್ ಅಲ್ಲ, ಕರೆಕ್ಟ್, ಕೋಚ್ ಅಲ್ಲ, ಈ ವಾಸ್ ಅ ಮೆಂಟರ್ ಐ ಗೆಸ್, ಅದಾಗಿ KKR ತಂಡವನ್ನು ಕಪ್ಪು ಗೆಲ್ಲಿಸಿದ್ರು. ಅವರಿಗೊಂದು ಭಾರಿ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದಿತ್ತು KKRನ್ನು ಚಾಂಪಿಯನ್ ಮಾಡಬೇಕಂತ. ಈ ವರ್ಷ ಅವರು ಏನು LSG ತಂಡವನ್ನು ಬಿಟ್ಟು KKR ಕ್ಯಾಂಪಿಗೆ ಸೇರಿಕೊಂಡಿದ್ರು. ಅಲ್ಲಿ ನುಡಿದಂತೆ ನಡೆದರು. ಅವ್ರು ನುಡಿದಿದ್ರು, ನಾನು ಫೈನಲಲ್ಲಿ 2 ಟೀಮಲ್ಲಿ ಒಂದು KKR ಆಗಿರಬೇಕು ಅಂತ ಅವ್ರು ಹೇಳಿದರು. ಅವರು ನುಡಿದಂತೆ ನಡೆದರು. ಫೈನಲಲ್ಲಿ 2ರಲ್ಲಿ ಒಂದು ಟೀಮ್ KKR ಆಗಿತ್ತು. ಆ್ಯಂಡ್ ಆಲ್ಸೋ ಅವರು ಕಪ್ಪು ಗೆದ್ದರು. ಅಂತಹ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿರುವಂತಹ ಒಂದು ರೆಕಾರ್ಡ್ ಗೌತಮ್ ಗಂಭೀರ್ ಅವರ ಬಳಿ ಇದೆ. ಸೊ ಈಗ ಅಂತಹ ಅಗ್ರೆಸಿವ್ ಆಟಗಾರ, ಮಾಜಿ ಆಟಗಾರ ಈಗ ನಮ್ಮ ಭಾರತ ತಂಡದ ಕೋಚ್ ಆಗಿದ್ದಾರೆ. ಸುಮಾರು ಜನರಲ್ಲಿ ಸುಮಾರು ಕನ್ಫ್ಯೂಷನ್ ಇರುತ್ತೆ, ಒಂದು ಟೆನ್ಷನ್ ಇರುತ್ತೆ. ಏನಂತಂದರೆ ಇದು ಹೇಗೆ ಮಾರ್ರೆ, ಈ ಕಡೆ ವಿರಾಟ್ ಕೊಹ್ಲಿ ಭಯಂಕರ ಅಗ್ರೆಸಿವ್, ವಿರಾಟ್ ಮತ್ತು ನಮ್ಮ ಗೌತಮ್ ಗಂಭೀರ್ ಅವರು ಓಕೆ ಅಂದರೆ ತೆರೆಯ ಹಿಂದೆ ಏನೇ ಇದ್ರು, ತೆರೆಯ ಮುಂದೆ ನಾವು ಫ್ರೆಂಡ್ಸ್ ಆಗಿದ್ದೇವೆ ಅಂತ ತೋರಿಸ್ಕೊಂಡಿದ್ದಾರೆ ಏನೋ, ಬಟ್ ಅವರಿಬ್ಬರಿಗೆ ಆಗಿ ಬರೋದಿಲ್ವೋ ಏನೋ, ಹಾಗೆ ಹೀಗೆ. ಸೊ ಅವರು ಬಂದಮೇಲೆ ತಂಡದ ಒಂದು ಎನ್ವಿರಾನ್ಮೆಂಟ್ ಹೇಗಿರ್ತದೆ ಏನೋ. ಯಾಕಂತಂದರೆ ರಾಹುಲ್ ದ್ರಾವಿಡ್ ಅವರಿಗೂ ಹಾಗೂ ಗೌತಮ್ ಗಂಭೀರ್ ಅವರಿಗೂ ಅಜಗಜಾಂತರ ವ್ಯತ್ಯಾಸ. ಕಂಪ್ಲೀಟ್ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ಆಟ ಬಿಟ್ಟಾಕಿ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಇಬ್ಬರು ಸಹ ಭಯಂಕರ ಡಿಫ್ರೆಂಟ್. ಇಬ್ಬರು ಸಹ ದೇಶಭಕ್ತಿ ಉಳ್ಳವರೇ. ನಾನು ದೇಶಭಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ವ್ಯಕ್ತಿ ಹಾಗೂ ವ್ಯಕ್ತಿತ್ವ, ಇವರು ಭಯಂಕರ ಕಾಮ್. ರಾಹುಲ್ ದ್ರಾವಿಡ್ ಅವರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಇವರು ಭಯಂಕರ ಕೋಪಿಷ್ಟ. ಗೌತಮ್ ಗಂಭೀರ್ ನಿಮ್ಗೆ ಎಲ್ರಿಗೂ ಸಿಗೋದು ಭಯಂಕರ ಕೋಪಿಷ್ಟ ಅವ್ರಿಗೆ. ಆ್ಯಂಡ್ ಯಾವುದೋ ಒಂದು ಇಂಟರ್ವ್ಯೂಲಿ ಕೂಡ ನೋಡಿದ್ದೇನೆ, ಅವರು ಓಪನ್ ಆಗಿ ಹೇಳಿದರು, ಐ ಹೇಟ್ ಲೂಸಿಂಗ್ ಅಂತ. ನನಗೆ ಸೋಲನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಸೋಲನ್ನು ಆಕ್ಸೆಪ್ಟ್ ಮಾಡುವಂತಹ ಮನೋಭಾವ ಉಳ್ಳ ವ್ಯಕ್ತಿ ಅಲ್ಲ ಅಂತ. ಸೊ ಅವರಿಗೆ ಕೋಚಾಗಿ ಬಂದ ಮೇಲೆ ಖಂಡಿತವಾಗಿ ಸಹ ರೂಪುರೇಷೆಗಳು ಬದಲಾಗ್ತದೆ. ಅವರಿಗೆ ಅವ್ರದ್ದೇ ಆದಂತಹ ಒಂದು ಕೋಚ್ ಆಗಿ ಹೇಗೆ ತಂಡವನ್ನು ಮುನ್ನಡೆಸಬೇಕನ್ನುವಂತಹ ಒಂದು ಪರಿಜ್ಞಾನ ಇರ್ತದೆ. ಬಟ್ ಒಂದು ವೀಕ್ಷಕರಿಗೂ ಅಥವಾ ಒಂದು ಫ್ಯಾನ್ಸಿಗೆ ಸ್ವಲ್ಪ ಟೆನ್ಷನ್ ಇರ್ತಲ್ಲ, ಇದು ಹೇಗೆ ಮಾರ್ರೆ ಈಗ ವಿರಾಟ್ ಕೊಹ್ಲಿ ಆಟಗಾರ ಆ್ಯಂಡ್ ನಮ್ಮ ಗೌತಮ್ ಗಂಭೀರ್ ಅವರು ಕೋಚು. ಸೊ ಅವರಿಬ್ಬರದ್ದು ಎಂಥ ಜಟಾಪಟಿಯಲ್ಲಾಗಿದ್ದು, ಮತ್ತು ತಂಡದ ಸಮತೋಲನ ಹಾಳಾಗೋದು ಬೇಡ. ನನ್ನನ್ನು ಕೇಳೋದಿದ್ರೆ ಅಥವಾ ನನಗೆ ಅನಿಸೋದು ಏನೂ ಆಗೋದಿಲ್ಲ, ಅದನ್ನೆಲ್ಲ ವೈಮನಸ್ಸೆಲ್ಲ ಅದು ಮುಗ್ದಾಯಿತು. ಒಂದು ಭಾರತದ ಕ್ರಿಕೆಟ್
ಗೋಸ್ಕರ ಆ ವೈಮನಸ್ಸು ಎಂತ ಸೇರುವುದಿಲ್ಲ. ಭಾರತ ಕ್ರಿಕೆಟ್ ತಂಡ ಒಂದು ಒಳ್ಳೆಯ ಹ್ಯಾಂಡಿಗೆ ಸಿಕ್ಕಿದೆ. ರಾಹುಲ್ ದ್ರಾವಿಡ್ ಅವರ ನಂತರ ಒಂದು ಒಳ್ಳೆಯ ವ್ಯಕ್ತಿಗೆ ಆ ಕೋಚ್ ಹುದ್ದೆ ಸಿಕ್ಕಿದೆ ಅನ್ನೋದು ನನ್ನ ಆನೆಸ್ಟ್ ಒಪಿನಿಯನ್. ಆ್ಯಂಡ್ ಇದು ರೋಹಿತ್ ಶರ್ಮಾ ಅವರ ಜೊತೆ 2027 ODI ವರ್ಲ್ಡ್ ಕಪ್ಪು ವಿಜೇತ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ಗಂಭೀರ್ ಅವರು ವಹಿಸ್ತಾರ. 2027 ಭಾರತ ODI ವರ್ಲ್ಡ್ ಕಪ್ ವಿನ್ ಆಗ್ತದ ಅನ್ನೋದನ್ನು ನಾವು ಕಾದು ನೋಡಬೇಕು. ಅದರ ಜೊತೆಗೆ ಇದು ಏನು ಸ್ಟಾಫನ್ನೆಲ್ಲ ಸಹ ಹೆಡ್ ಕೋಚ್ ಆರಿಸುವಂತಹ ಒಂದು ಪವರ್ ಇರ್ತದೆ. ಈಗ ಗಂಭೀರ್ ಅವರು ನನಗೆ ಇವ ಬ್ಯಾಟಿಂಗ್ ಕೋಚ್ ಆಗಬೇಕು, ಬೌಲಿಂಗ್ ಕೋಚ್ ಆಗಬೇಕು ಅಂತ ಶಿಫಾರಸು ಮಾಡುವಂತಹ ಒಂದು ರೈಟ್ಸ್ ಇರ್ತದೆ ಗಂಭೀರ್ಗೆ ಅಥವಾ ಹೆಡ್ ಕೋಚ್ಗೆ. ಅವ್ರು ಆಲ್ರೆಡಿ ಹೇಳಿದ್ದಾರೆ ನನಗೆ ಅಭಿಷೇಕ್ ನಾಯರ್ ಅವರು ಬೇಕು ಅಂತ ಹೇಳಿದ್ದಾರೆ. ಯಾವುದೊಂದು ಸ್ಟಾಫ್ ಇದಕ್ಕೆ ಅಭಿಷೇಕ್ ನಾಯರ್ ಅವರು ಬೇಕು ಅಂತ. ಸೊ ಗಂಭೀರ್ ಅವ್ರಿಗೆ ಗೊತ್ತಿರ್ತದೆ ಯಾರ್ಯಾರು ಬೇಕು ಅಂತ. ಅದಕ್ಕೆ ನಾವು ಒಬ್ಬರು ಇಲ್ಲಿ ಕಮೆಂಟ್ ಪಾಸ್ ಮಾಡೋದಲ್ಲ ಅವ ಯಾಕೆ ಅಂತ. ಅವ್ರಿಗೆ ತಲೆ ಇರ್ತದೆ ಏನು ಬೇಕು ಏನು ಬೇಡ ಅಂತ. 2027 ಮುಂಚೆ ಈಗ 2025 ಚಾಂಪಿಯನ್ಸ್ ಟ್ರೋಫಿ ಉಂಟು. 2025 WTC 3 ಆಗ್ತದೆ. ಅದು WTC 3 ಫೈನಲ್ಗೆ ಭಾರತ ತಂಡವನ್ನು ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ಅಥವಾ ಟೆನ್ಷನ್ ಗಂಭೀರ್ ಅವರ ಮೇಲೆ ಉಂಟು. ಮತ್ತು 2026 T20 ವರ್ಲ್ಡ್ ಕಪ್ ಆಗ್ತದೆ. ಸೊ ಆ T20 ವರ್ಲ್ಡ್ ಕಪ್ಪು ಒಂದು ವಿಜೇತ ತಂಡ 2024 ವಿಜೇತ ತಂಡ 2026 ಹೇಗೆ ಪರ್ಫಾರ್ಮ್ ಮಾಡ್ತದೆ ಅನ್ನುವಂಥ ಒಂದು ಜವಾಬ್ದಾರಿ. ಅದರ ಜೊತೆಗೆ 2027 ODI ವರ್ಲ್ಡ್ ಕಪ್ಪು. ಈ 4 ಪ್ರಮುಖ ICC ಟೂರ್ನಮೆಂಟಿನ ಜವಾಬ್ದಾರಿ ಅಥವಾ ತಲೆನೋವು ಗಂಭೀರ್ ಅವರ ಮೇಲೆ ಇದೆ. ತಂಡವನ್ನು ಹೇಗೆ ನಡೆಸ್ತಾರೆ ಅಂತ. ಇನ್ನೊಂದು ನನಗೆ ಒಂದು ಕಾತುರತೆಯಿಂದ ನಾನು ನೋಡ್ತಾ ಇದ್ದೇನೆ ಅಂತಂದರೆ, ಬೇರೆ ಈಗ ಆಸ್ಟ್ರೇಲಿಯಾ ಆಗಿರ್ಬೋದು ಅಥವಾ ಇಂಗ್ಲೆಂಡ್ ಆಗಿರ್ಬೋದು, ಅವ್ರದ್ದೆಲ್ಲ ಹೇಗೆ ಅಂತಂದರೆ T20 ತಂಡವೇ ಆಲ್ಮೋಸ್ಟ್ ಬೇರೆ ಇರ್ತದೆ, ODI ತಂಡ ಬೇರೆ ಇರ್ತದೆ, ಟೆಸ್ಟ್ ತಂಡ ಬೇರೆ ಇರ್ತದೆ. ಗಂಭೀರ್ ಅವರು ಬಂದ ಮೇಲೆ T20 ತಂಡ ಯಾವ ಥರ ಇರ್ತದೆ, ODI ತಂಡ ಅಥವಾ ಟೆಸ್ಟ್ ತಂಡ ಯಾವ ಥರ ಇರ್ತದೆ ಅಂತ ನೋಡುವಂತಹ ಒಂದು ಕಾತುರತೆ ನನ್ನಲ್ಲಿ ಉಂಟು. T20 ತಂಡವನ್ನೇ ತಗೊಂಡ್ರು ಕೂಡ ತದ್ವಾ ಕಾಂಪಿಟೇಷನ್ ಉಂಟು ಮಾರೆ. ಈಗ ರಿಟೈರ್ಮೆಂಟ್ ತಗೊಂಡಿರೋದು 3 ಪ್ಲೇಯರ್ಸ್, ಜಡೇಜಾ, ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು. ಓಕೆ, ಜಡೇಜಾ ಅವರ ಬದಲಿಗೆ ಒಂದು ಕರೆಕ್ಟ್ ರಿಪ್ಲೇಸ್ಮೆಂಟ್ ಉಂಟು, ಅಲ್ಲಿ ಅಕ್ಷರ್ ಪಟೇಲ್ ಅವರು ಇದ್ದಾರೆ. ಆ್ಯಂಡ್ ಇನ್ನೊಂದು ಸ್ಪಿನ್ನರ್ಸ್ಗೆ ಸಹ ಅಲ್ಲಿ ಕಾಂಪಿಟೇಷನ್ ಉಂಟು. ಕುಲ್ದೀಪ್ ಯಾದವ್, ಚಹಲ್ ಹಾಗೂ ಬಿಷ್ನಾಯ್, ಈ 3 ಸ್ಪಿನ್ನರ್ಸಲ್ಲಿ ಯಾರು ಇನ್ನೊಂದು ಸ್ಪಿನ್ನರ್ ಆಗಿ ರೇಸಲ್ಲಿ ಇರ್ತಾರೆ ಅನ್ನುವಂಥ ಒಂದು ಟೆನ್ಷನ್ ಇರ್ತದೆ. ಬಟ್ ಬ್ಯಾಟಿಂಗ್ ವಿಭಾಗಕ್ಕೆ ಬಂದರೆ ಭಯಂಕರ ಟೆನ್ಷನ್ ಉಂಟು. ಅಭಿಷೇಕ್ ಶರ್ಮಾ ಅವರು ಈಗ ರೇಸಲ್ಲಿದ್ದಾರೆ, ಗಿಲ್ ಅವರು ರೇಸಲ್ಲಿದ್ದಾರೆ, ಯಶಸ್ವಿ ಜೈಸ್ವಾಲ್ ಅವರು ರೇಸಲ್ಲಿದ್ದಾರೆ, ಸ್ಯಾಮ್ಸನ್ ಅವರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ ವರ್ಲ್ಡ್ ಕಪ್ಪಲ್ಲಿ, ಸ್ಯಾಮ್ಸನ್ ಅವರು ರೇಸಲ್ಲಿ ಇರ್ತಾರೆ, ರಿಂಕು ಸಿಂಗ್ ಇದ್ದಾರೆ, ಗಾಯಕ್ವಾಡ್ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಆಪರ್ಚುನಿಟೀಸಿಗೆ ಕಾಯ್ತಾ ಇದ್ದಾರೆ. ಸೊ 2026 T20 ವರ್ಲ್ಡ್ ಕಪ್ಪಿಗೆ ಇಷ್ಟು ಕಾಂಪಿಟೇಷನ್ ಇರುವಂತಹ ಭಾರತ್ ಆ್ಯಂಡ್ KL ರಾಹುಲ್ ಹೇಳಲಿಕ್ಕಾಗೋದಿಲ್ಲ. KL ರಾಹುಲ್ ಅವರು IPL ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟು ತಂಡಕ್ಕೆ ಬರ್ಬೋದು. ಇಷ್ಟು ಕಾಂಪಿಟೇಷನ್ ಇರುವಂತಹ ಭಾರತ ತಂಡದ T20 ಸ್ಕ್ವಾಡ್ ಹೇಗೆ ಇರ್ತದೆ ಅನ್ನೋದೇ ನನಗೊಂಥರ ಭಾರಿ ಟೆನ್ಷನ್ ಅಥವಾ ಕುತೂಹಲ. ಎಂತ ಮಾಡ್ತಾರೆ ಮಾರಿಗೆ, ಯಾರನ್ನು ಪ್ಲೇಯಿಂಗ್ 11 ಇಟ್ಕೊಳ್ತಾರೆ ಗಂಭೀರ್ ಅವರು ಅಂತ. ಯಾಕಂದರೆ 2 T20 ಟೀಮ್ ಮಾಡ್ಬೋದು, ಅಷ್ಟು ಕಾಂಪಿಟೇಷನ್ ಉಂಟು ಭಾರತ ತಂಡಕ್ಕೆ. ಪ್ಲೇಯಿಂಗ್ 11 ಆಡಲಿಕ್ಕೆ ಅಷ್ಟು ಕಾಂಪಿಟೇಷನ್ ಉಂಟು. ಅದೆಲ್ಲದರ ತಲೆನೋವು ಈಗ ಗಂಭೀರ್ ಅವರ ಪಾಲಾಗಿದೆ. ಗಂಭೀರ್ ಅವರು ಭಾರಿ ಟ್ವಿಟ್ಟರಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ, ನಾವು ಭಯಂಕರ ದೇಶಭಕ್ತ, ನಾನು ಭಾರತದ ಫ್ಲ್ಯಾಗ್ ಹಾರಿಸುವಂಥ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರ್ತೇನೆ ಹಾಗೆ ಹೀಗೆ ಅಂತ. ನನಗಂತೂ ಖಂಡಿತವಾಗಿ ಸಹ ನಂಬಿಕೆ ಉಂಟು. 4 ಟ್ರೋಫಿ ಏನುಂಟು, WTC, T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್, ಚಾಂಪಿಯನ್ ಟ್ರೋಫಿ, ಆ 4ರಲ್ಲಿ ಅಟ್ಲೀಸ್ಟ್ 2 ಭಾರತ ವಿನ್ ಆಗ್ತದೆ ಅನ್ನುವಂಥ ಒಂದು ಬ್ಲೈಂಡ್ ಬಿಲೀಫ್ ನನಗೆ ಉಂಟು. ನಿಮಗೇನು ಅನ್ನಿಸ್ತದೆ? ಕೋಚ್ ಆಗಿ ಬಂದದ್ದು ಕರೆಕ್ಟಾ ರಾಂಗಾ? ಇದು ರಾಂಗ್ ಅಂತಿದ್ರೆ ಯಾಕೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ಗೆ ಏನು ಟೆನ್ಷನ್ ಉಂಟಂತ ರಾಂಗ್ ಬಿಟ್ಟಾಕಿ. 99% ಅದಕ್ಕೆ ಭಾರಿ ಖುಷಿಯಾಗಿರುತ್ತೆ, ಗಂಭೀರ್ ಅಂತ. ಬಟ್ ಕೆಲವರಿಗೆ ಟೆನ್ಷನ್ ಇರ್ತಲ್ಲ, ನಿಮ್ಮ ಟೆನ್ಷನ್ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿ, ಹಾಗಾದರೆ ಬರುವ ಒನ್ಸ್ ಅಗೈನ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಗೌತಮ್ ಗಂಭೀರ್ ಅವರು. ಆ್ಯಂಡ್ ಆಲ್ಸೋ ಈ ಒಂದು ವಿಡಿಯೋ ಮುಖಾಂತರ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ರಾಹುಲ್ ದ್ರಾವಿಡ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.